ರಾಜ್ಯದಲ್ಲಿ ತೀವ್ರ ಮಳೆಯ ಕೊರತೆ, ಭೀಕರ ಬರಗಾಲ ಒಂದು ಕಡೆ ಕಾಡ್ತಾ ಇದ್ದರೆ, ಗಾಯದ ಮೇಲೆ ಬರೆ ಎಳೆದಂತೆ ಏನು ಕಾವೇರಿ ನ್ಯಾಯಾಧಿಕರಣ ತೀರ್ಪು ನೀಡಿರ್ತಕ್ಕಂಥದ್ದು ರಾಜ್ಯದ ರೈತರಿಗೆ ಸಾಕಷ್ಟು ಆತಂಕವನ್ನಕ್ಕೆ ದೂಡಿದೆ. ಅದರಲ್ಲೂ ಪ್ರಮುಖವಾಗಿ ಕಾವೇರಿ ನದಿಯಿಂದ ತಮಿಳುನಾಡಿಗೆ ನೀರು ಬಿಡಬೇಕು ಅಂತಕ್ಕಂಥ ಈ ಒಂದು ತೀರ್ಪು ಈ ಭಾಗದ ರೈತರನ್ನ ಸಾಕಷ್ಟು ಒಂದು ರೀತಿ ಕಂಗೆಡುವಂತೆ ಮಾಡಿದೆ. ಪ್ರಮುಖವಾಗಿ ಕಾವೇರಿ ಕೊಳದ ಜಲಾಶಯಗಳ ಪರಿಸ್ಥಿತಿ ಹೇಗಿದೆ ಅಂತೇಳಿ ನಾವು ನೋಡೋದಾದರೆ, ನಾನೀಗ ಹಾಸನ ಜಿಲ್ಲೆಯ ಗೊರೂರು ಸಮೀಪ ಇರತಕ್ಕಂಥ ಹೇಮಾವತಿ ಜಲಾಶಯದಲ್ಲಿ ಇದ್ದೀನಿ. ಈ ಜಲಾಶಯದಲ್ಲಿ ನೀರಿನ ಸಂಗ್ರಹ ಮಟ್ಟ ಎಷ್ಟಿದೆ ಅಂತೇಳಿ ನಾವು ನೋಡ್ತಾ ಹೋಗ್ಬೋದು. ಈ ಬಾರಿ ಆರಂಭದಿಂದನೂ ಕೂಡ ಮಳೆ ಬರಲಿಲ್ಲ. ಮಳೆಯ ಕೊರತೆಯಿಂದಾಗಿ ಜಲಾಶಯಕ್ಕೆ ನೀರು ಕೂಡ ಬಂದಿಲ್ಲ. ಕಳೆದ ಬಾರಿ ಇಷ್ಟೊತ್ತಿಗಾಗಲೇ ಜಲಾಶಯ 2 ಬಾರಿ ಭರ್ತಿಯಾಗಿತ್ತು. ಜೂನ್ ಅಂತ್ಯದ ವೇಳೆಗೆ 1 ಬಾರಿ ಭರ್ತಿಯಾಗಿತ್ತು, ಜುಲೈ ಕೊನೆಯ ವೇಳೆಗೆ 1 ಬಾರಿ ಭರ್ತಿಯಾಗಿತ್ತು. ಅಂದರೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕಳೆದ ವರ್ಷ ಮಳೆ ಬಂದಿತ್ತು. ಒಟ್ಟು ಹೇಮಾವತಿ ಜಲಾಶಯ ಈ 37 TMC ಸಂಗ್ರಹ ಸಾಮರ್ಥ್ಯ ಇರತಕ್ಕಂಥ ಜಲಾಶಯ. ಅಂದರೆ 2922 ಅಡಿಯ ಸಂಗ್ರಹ ಸಾಮರ್ಥ್ಯ ಇದೆ. ಇವತ್ತಿಗೆ ನಾವು ನೋಡೋದಾದರೆ 2906.60 ಅಂದರೆ ಸುಮಾರು 24.195 TMC ಅಷ್ಟು ನೀರನ್ನ ಮಾತ್ರ ಸಂಗ್ರಹ ಇದೆ. ಕಳೆದ ವರ್ಷ ಇದೇ ಅವಧಿಯಲ್ಲಿ ನೀರು ಎಷ್ಟಿತ್ತು ಅಂತ ನಾವು ನೋಡೋದಾದರೆ 2920 ಅಡಿ, ಅಂದರೆ ಸರಿಸುಮಾರು 35ರಿಂದ 36 TMC ಅಷ್ಟು ನೀರು ಕಳೆದ ಬಾರಿ ಇತ್ತು. ಈ ಬಾರಿ ಅತ್ಯಂತ ತೀವ್ರ ರೀತಿಯ ಮಳೆಯ ಕೊರತೆ ಇದೆ. ಇವತ್ತಿಗೆ ನಾವು ನೋಡೋದಾದರೆ ಜಲಾಶಯಕ್ಕೆ ಕೇವಲ 5690 ಕ್ಯೂಸೆಕ್ಸ್ ಅಷ್ಟು ನೀರಿನ ಒಳಹರಿವು ಮಾತ್ರ ಇದೆ. ಕಳೆದ ವರ್ಷ ಇದೇ ದಿನ 14935 ಕ್ಯೂಸೆಕ್ಸ್ ಅಷ್ಟು ನೀರಿನ ಒಳಹರಿವಿತ್ತು. ಜಲಾಶಯದಿಂದ ಹೊರಗಡೆ ಬಿಡ್ತಕ್ಕಂಥ ನೀರಿನ ಪ್ರಮಾಣ ಕಳೆದ ವರ್ಷ ಇದೇ ದಿನ 11600 ಕ್ಯೂಸೆಕ್ ನೀರನ್ನ ನದಿಗೆ ಬಿಡ್ತಾ ಇದ್ರು. ಈ ವರ್ಷ ನದಿಗೆ ನೀರನ್ನ ಬಿಡಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಅನ್ನೋ ರೀತಿಯಲ್ಲಿ ನೀರಿನ ಕೊರತೆ ಇದೆ. ಈ ಹಾಸನ ಜಿಲ್ಲೆಯ ಮಾತ್ರ ಅಲ್ಲ, ಹಾಸನ, ಮಂಡ್ಯ, ತುಮಕೂರು ಈ ಭಾಗದ ಲಕ್ಷಾಂತರ ಜನ ರೈತರು ಮಳೆಗಾಲದಲ್ಲಿ ಇದೇ ಜಲಾಶಯದ ನೀರನ್ನ ನಂಬಿಕೊಂಡು ಕೃಷಿಯನ್ನು ಮಾಡ್ತಾ ಇದ್ದಾರೆ. ಸರ್ಕಾರ ಈ ಬಾರಿ ಸ್ಪಷ್ಟವಾಗಿ ಹೇಳ್ಬಿಟ್ಟಿದೆ, ಕಾಲುವೆಗಳ ಮೂಲಕ ನೀರನ್ನು ಬಿಡೋದಿಲ್ಲ, ಯಾವ ಕಾರಣಕ್ಕೂ ಬೆಳೆಯನ್ನು, ಅಂದರೆ ಕಾಲುವೆ ನೀರನ್ನು ನಂಬಿಕೊಂಡು ನೀವು ಬೆಳೆಯನ್ನು ಮಾಡಬೇಡಿ ಅಂತಕ್ಕಂಥ ಸೂಚನೆ ಸರ್ಕಾರ ಕೊಟ್ಟಿದೆ. ಇಂಥ ಒಂದು ಪರಿಸ್ಥಿತಿ ಇರುವಾಗ ತಮಿಳುನಾಡಿಗೆ ನೀರನ್ನು ಹೇಗೆ ಬಿಡಲಿಕ್ಕಾಗ್ತದೆ ಅಂತಕ್ಕಂಥ ಪ್ರಶ್ನೆ ಸಹಜವಾಗಿದೆ. ಹಾಗಾಗೇ ರೈತರು ಕೂಡ ಹೋರಾಟವನ್ನು ಶುರು ಮಾಡಿದ್ದಾರೆ. ಯಾವ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನ ಬಿಡಬಾರ್ದು ಅಂತಕ್ಕಂಥ ಆಗ್ರಹವನ್ನು ರೈತರು ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಕಾರಣ ಕೂಡ ಇದೆ. ನಮ್ಮ ಜಲಾಶಯಗಳೇ ಸಂಪೂರ್ಣವಾಗಿ ಖಾಲಿಯಾಗಿದ್ದಾವೆ, ಇಲ್ಲಿ ನೀರಿಲ್ಲ. ನಮ್ಮ ಈ ಭಾಗದ ಹಾಸನ ಇರ್ಬೋದು, ಹಾಸನ ಜಿಲ್ಲೆಯ ಬೇರೆ ಬೇರೆ ತಾಲೂಕುಗಳಿಗೆ ಕುಡಿಯೋ ನೀರಿಗೂ ಕೂಡ ಇದೇ ಜಲಾಶಯ ಮೂಲ. ಬೆಳೆ ಬೆಳೆಯೋದಿರಲಿ, ಕುಡಿಯೋ ನೀರಿಗೆ ಮುಂದಿನ ಬೇಸಿಗೆಗೆ ನೀರು ಇರುತ್ತಾ ಇಲ್ವಾ ಅಂತಕ್ಕಂಥ ಆತಂಕ ಇರತಕ್ಕಂಥ ಸಂದರ್ಭದಲ್ಲಿ ಹೇಗೆ ತಮಿಳುನಾಡಿಗೆ ನೀರನ್ನ ಬಿಡಲಿಕ್ಕಾಗ್ತದೆ ಅಂತಕ್ಕಂಥ ಆತಂಕ ಸಹಜವಾಗಿ ರೈತರದಿದೆ. ಜೊತೆಗೆ ಇವತ್ತು BJPಯ ನಿಯೋಗ ಕೂಡ ಈ ಒಂದು ಜಲಾಶಯಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಏಕೆಂತಂದರೆ ಏನು ಬರದ ನಡುವೆ ಪ್ರಮುಖವಾಗಿ ರೈತರು ಸಾಕಷ್ಟು ಬೆಳೆಯನ್ನು ಕಳ್ಕೊಳ್ತಾ ಇದ್ದಾರೆ. ಅದರ ನಡುವೆ ಜಲಾಶಯಗಳ ಪರಿಸ್ಥಿತಿ ಹೇಗಿದೆ ಅಂತ ನಾವು ನೋಡೋದಾದರೆ ಇಷ್ಟೊಂದು ತೀವ್ರ ರೀತಿಯ ಮಳೆಯ ಕೊರತೆ, ನೀರಿನ ಸಂಗ್ರಹದ ಕೊರತೆ ಜಲಾಶಯಗಳಲ್ಲಿ ಕಾಡ್ತಾ ಇದೆ. ಹಾಗಾಗಿಯೇ ಯಾವುದೇ ಕಾರಣದಿಂದ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು ಅಂತಕ್ಕಂಥ ಆಗ್ರಹವನ್ನು ರೈತರು ಮಾಡ್ತಾ ಇದ್ದಾರೆ. ಸೊ ಹೇಮಾವತಿ ಜಲಾಶಯದಿಂದ ಈ ಜಲಾಶಯ ಭರ್ತಿಯಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀರು KRSಗೆ ಹೋದರೆ ಮಾತ್ರನೇ KRS ಭರ್ತಿ ಆಗುತ್ತೆ. ಈ ಬಾರಿ ಹೇಮಾವತಿ ಜಲಾಶಯವೇ ಭರ್ತಿ ಆಗ್ತಾ ಇಲ್ಲ. ಹಾಗಾಗಿ KRSಗೆ ನೀರು ಹರಿತಕ್ಕಂಥ ಪ್ರಶ್ನೆಯೇ ಇಲ್ಲ. ಹಾಗಾಗಿಯೇ ಯಾವುದೇ ಕಾರಣದಿಂದ ನಮ್ಮ ರೈತರ ಹಿತಾಸಕ್ತಿಯನ್ನು ಬಲಿಕೊಟ್ಟು ತಮಿಳುನಾಡಿಗೆ ನೀರನ್ನು ಬಿಡಬಾರ್ದು ಅಂತಕ್ಕಂಥ ಆಗ್ರಹ ರೈತರದ್ದು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.